ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ, ನೀವು ಕಂಟೆಂಟ್ ಓದುವಾಗ ಸುಮ್ಮನೆ ಕತೆ ಥರ ಓದ್ಕೊಂಡ್ರೆ ಏನೂ ಪ್ರಯೋಜನ ಆಗೋಲ್ಲ. ಅದ್ರ ಬದಲು ನಾವು PYQಸನ್ನು ಜೊತೆಗೆ ಇಟ್ಕೊಂಡು ಅದ್ರ ಜೊತೆಗೆ ನಾವು ಕಂಟೆಂಟ್ ಓದಿದ್ರೆ ನಮಗೆ ತುಂಬ ನೆನಪು ಉಳಿಯುತ್ತೆ. ಹಾಗೆ ಯಾವ ಥರ ನಾವು ಕ್ವಶನ್ ಕೊಟ್ಟರೆ MCQನ ಹೆಂಗೆ ಸಾಲ್ವ್ ಮಾಡ್ಬೋದು ಅನ್ನೋ ಒಂದು ಐಡಿಯಾ ಬರುತ್ತೆ ಅಂತ ಹೇಳಿದೆ. ಸೊ ನಾನು ಇವತ್ತೊಂದು ಎಕ್ಸಾಂಪಲ್ಲು ನಿಮಗೆ ಈ ವಿಡಿಯೋದ ಮೂಲಕ ತಿಳಿಸ್ತೀನಿ. ಸೊ ನಾನು ಈ ಬುಕ್ ಒಳಗೆ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಬರ್ಕೊಂಡಿದ್ದೀನಿ. ಪೇಪರ್ 2 TETದು ಬರ್ಕೊಂಡಿದ್ದೀನಿ. ಹಾಗೆ GPS ಟೆರಿಂದು ಸಹ ಬರ್ಕೊಂಡಿದ್ದೀನಿ. GPS ಟೆರಿಂದು 2 ವರ್ಷದ ಮಾತ್ರ, 2019 ಮತ್ತು 2022 ಮಾತ್ರ ಬರ್ಕೊಂಡಿದ್ದೀನಿ. ಉಳಿದಿದ್ದೆಲ್ಲ TETದು ರೀಸೆಂಟಾಗಿ ಆಗಿರೋದು ಎಲ್ಲದೂ ಬರ್ಕೊಂಡಿದ್ದೀನಿ. 2017ಇಂದ ರೀಸೆಂಟಾಗಿ ಏನೇನು TET ಆಗಿದೆ ಅಷ್ಟರದ್ದು ಕ್ವಶನ್ ಪೇಪರ್ ಬರ್ಕೊಂಡಿದ್ದೀನಿ. ಸೊ ಇವಾಗ ನೋಡಿ, ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಇದು 2024 ಪೇಪರು. ಅಕ್ಷರ ಅಷ್ಟು ಒಳ್ಳೆಯದಿಲ್ಲ, ಸಾರಿ. ಇವಾಗ ನೋಡಿ, ಇದು ಕೊಟ್ಟಿದ್ದಾರೆ ಕ್ವಶನ್ನು. ಸಿಗ್ಮಂಡ್ ಫ್ರೈಡ್ ಅವರ ಅಭಿವೃದ್ಧಿಪಡಿಸಿದ ವ್ಯಕ್ತಿತ್ವ ಸಿದ್ಧಾಂತ ಅಂತ ಕೊಟ್ಟಿದ್ದಾರೆ. ಇದು ಮನೋವಿಶ್ಲೇಷಣಾತ್ಮಕ ಸಿದ್ಧಾಂತ. ಸೊ ನಾವಿವಾಗ ಮನೋವಿಶ್ಲೇಷಣಾ ಸಿದ್ಧಾಂತದ ಓದ್ಕೊಳ್ತಾ ಇರ್ತೀವಿ ಅಂತ ಅನಿಸ್ಕೊಳ್ಳಿ. ಆವಾಗ ಆ ಕಂಟೆಂಟ್ ಎಲ್ಲಿ ಬರುತ್ತೆ ಅದನ್ನು ಸ್ವಲ್ಪ ಅಂಡರ್ಲೈನ್ ಮಾಡಿಕೊಂಡು ಈ ರೀತಿ ಬೇರೆ ಯಾವ ಕ್ವಶನ್ಸ್ ಇದೆ ಅನ್ನೋದು ನಾವು ಅನಾಲೈಸಿಸ್ ಮಾಡ್ಬೋದು. ನೆಕ್ಸ್ಟ್ ನೋಡಿರಿ, ಇನ್ನೊಂದು ಕ್ವಶನ್ ಹೇಳ್ತೀನಿ. ರೇವನ್ಸ್ ಪ್ರೋಗ್ರೆಸಿವ್ ಮೆಟ್ರಿಕ್ಸ್ ಪರೀಕ್ಷೆ, ಬುದ್ಧಿಶಕ್ತಿ ಪರೀಕ್ಷೆ, ಇದೆಲ್ಲ ಡೈರೆಕ್ಟ್ ಕ್ವಶನ್ಸು. ಇದನ್ನೆಲ್ಲ ನಾವು ಬರಿಬೋದು. ಬಟ್ ನೋಡಿ, ಪಾವ್ಲೋರವರ ಸಾಂಪ್ರದಾಯಿಕ ಅನುಬಂಧ ಕಲಿಕೆ ಸಿದ್ಧಾಂತದಲ್ಲಿ ಗಂಟೆಯ ಶಬ್ದವು ಅಂತ ಕೇಳಿದ್ದಾರೆ. ನಾವು ಯೂಶ್ವಲಿ ಪಾವ್ಲೋ ಅವರ ಅಂತ ಓದ್ಕೊಳ್ಳುವಾಗ ನಾವು ಅನುಬಂಧನ ಕಲಿಕೆ ಅಂತ ಓದ್ಕೊಳ್ತೀವಿ, ಇಲ್ಲ ಸಾಂಪ್ರದಾಯಿಕ ಕಲಿಕೆ ಅಂತ ಓದ್ಕೊಳ್ತೀವಿ. ಬಟ್ ಯಾವ್ದ್ಯಾವುದು ಉದ್ದೀಪನ ಯಾವುದಕ್ಕೆ, ಯಾವ ಅನುಕ್ರಿಯೆ ಯಾವುದಕ್ಕೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಸೊ ಗೊತ್ತಾದರೂ ಸಹ ಕನ್ಫ್ಯೂಷನ್ಸ್ ಇರುತ್ತೆ. ಹಾಗಾಗಿ ಆಹಾರ ಸಹಜ ಉದ್ದೀಪನ, ಗಂಟೆ ಶಬ್ದ ಅನುಬಂಧಿತ ಉದ್ದೀಪನ, ಈ ರೀತಿ ನಾವು ಪರ್ಟಿಕ್ಯುಲರಾಗಿ ಇದಕ್ಕಿದೆ ಅಂತ ಬರ್ಕೊಂಡ್ರೆ ಅಥವಾ ಓದ್ಕೊಳ್ಳುವಾಗ ಅದನ್ನು ಸ್ವಲ್ಪ ಗಮನ ಇಟ್ಟು ಓದ್ಕೊಂಡ್ರೆ ನಮಗೆ ಸ್ವಲ್ಪ ನೆನಪಿರುತ್ತೆ. ಸೊ ನೋಡಿ, ಕ್ರಮಾನುಗತ ಬೋಧನೆ ಇದರ ಕೊಡುಗೆ ಅಂತ ಕ್ವಶನ್ ಕೇಳಿದ್ದಾರೆ. ಇನ್ನೊಂದು, ಇದು ಕ್ರಿಯಾಜನ್ಯ ಅನುಬಂಧದ ಕೊಡುಗೆ. ಈಗ ಕ್ರಮಾನುಗತ ಬೋಧನೆ ಅಂತ ನಮಗೆ ಈ ವರ್ಡ್ ಕೇಳಿದ ತಕ್ಷಣ ನಮಗೆ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಎಲ್ಲರದ್ದು ಕೂಡ ಸ್ವಲ್ಪ ಎಲ್ಲ ಕಂಟೆಂಟು ಅಂದರೆ PRJ ಅವ್ರದ್ದಾಗಿರ್ಬೋದು ಅಥವಾ ಸಿಗ್ಮಂಡ್ ಫ್ರೈಡ್ ಆಗಿರ್ಬೋದು ಎಲ್ಲ ನಮಗೆ ಸ್ವಲ್ಪ ಒಂದೇ ಥರ ಅನಿಸುತ್ತೆ ಓದ್ಕೊಳ್ವಾಗ. ಬಟ್ ಕ್ವಶನ್ ಕೊಡುವಾಗ ಪರ್ಟಿಕ್ಯುಲರ್ಗೆ ಈ ವರ್ಡ್ ಕೊಟ್ಟರೆ ಕ್ರಿಯಾಜನ್ಯ ಅನುಬಂಧ ಕಲಿಕೆ ಅಂತ ಈ ರೀತಿ ನಾವು ನೆನ್ಪಿಡ್ಬೋದು. ಸೊ ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ ನೋಡ್ರಿ. ರಾಬರ್ಟ್ ಗ್ಯಾಂಗ್ನೆ ಅವರ ಕಲಿಕೆಯ ವರ್ಗೀಕರಣದಲ್ಲಿ 8ನೇ ಕಲಿಕೆಯ ಸಮಸ್ಯೆ ಪರಿಹಾರ, 8ನೇ ಕಲಿಕೆ ಅಂತ ಪರ್ಟಿಕ್ಯುಲರ್ಗೆ 8ನೇ ಕಲಿಕೆ ಅಂತ ಕೊಟ್ಟಿದ್ದಾರೆ. ಅದು ಲಾಸ್ಟ್ ಒಂದು ಸಮಸ್ಯೆ ಪರಿಹಾರ ಕಲಿಕೆ ಅಂತ ಇರುತ್ತೆ. ಸೊ ನಾವು ಹಿಂಗೆ ಫಸ್ಟ್ನೇದು, ಲಾಸ್ಟಿಂದು ಅಥವಾ ಮಿಡ್ಲದು ಈ ರೀತಿ ಯಾವ್ದು ಕೊಟ್ಟರು ಬರ್ಕೊಳ್ಬೋದು. ಇನ್ನೊಂದು ಹಿಂಗೆ ಆರ್ಡರ್ ವೈಸಲ್ಲಿ ಕೊಟ್ಟಿದ್ದಾರೆ ನೋಡಿ ಕ್ವಶನು. ಗಿಲ್ಫ್ರೆಡ್ ಅವರ ಬುದ್ಧಿಶಕ್ತಿ ಮಾದರಿಯ 3 ಪ್ರಮುಖ ಆಯಾಮಗಳೇ ಸರಿಯಾದ ಕ್ರಮ ಅಂತ ಕೊಡ್ತಾರೆ. ಇದನ್ನು ಆರ್ಡ್ರ್ ಮೇಲೆ ಕೆಳಗೆ ಮಾಡಿ ಕೊಡ್ತಾರೆ. ಅದನ್ನು ನಾವು ಕರೆಕ್ಟಾಗಿ ಮಾಡಬೇಕು. ಕ್ರಿಯೆಗಳು, ವಿಷಯ ವಸ್ತುಗಳು ಮತ್ತು ಉತ್ಪನ್ನಗಳು ಈ ರೀತಿ. ಈಗ ನಮಗೆ ಅನುಬಂಧನ ಕಲಿಕೆ ಅಂದ ತಕ್ಷಣ ನಮಗೆ ಏನಂತ ಹೇಳಿದ್ರೆ ಪಾವ್ಲೋ ನೆನಪಾಗುತ್ತೆ, ಆಯಿತಾ. ಸೊ ನೋಡಿ, ಇವಾಗ ನಮಗೆ ಅನುಬಂಧನ ಅಂತ ನೆನಪಾದ ತಕ್ಷಣ ನಮಗೆ ಪಾವ್ಲೋ ಅವ್ರದ್ದು ನೆನಪಾಗುತ್ತೆ. ಸೋಪಾದಿತ ಅನುಬಂಧನ ಕಲಿಕೆ ಅಥವಾ ಶಾಸ್ತ್ರೀಯ ಅನುಬಂಧನ ಕಲಿಕೆ ಈ ರೀತಿದು ನೆನಪಾಗುತ್ತೆ. ಬಟ್ ಇಲ್ಲಿ ಕ್ವಶನ್ ಏನಂತ ಕೇಳಿದ್ದಾರೆ ನೋಡ್ರಿ, ಕ್ರಮಾನುಗತ ಬೋಧನೆ ಇದರ ಕೊಡುಗೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಕ್ರಿಯಾಜನ್ಯ ಅನುಬಂಧನ ಕಲಿಕೆ. ಸೊ ಈ ರೀತಿ ಕನ್ಫ್ಯೂಷನ್ ಆಗೋ ಪಾರ್ಟ್ ಕಡೆ ನಾವು ಜಾಸ್ತಿ ಗಮನ ಇಟ್ಟು ಓದ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ನೋಡ್ರಿ, ಕಲಿಕೆ ವರ್ಗಾವಣೆ ಸಿದ್ಧಾಂತ ಥಾರ್ನ್ಡೈಕ್ ಅಂತ ಬರುತ್ತಲ್ವ, ಅದರೊಳಗೆ ಸಮಾನ ಮೂಲಾಂಶಗಳವಾದ ಅಂತ ಕೊಟ್ಟರೆ ಅದು ಥಾರ್ನ್ಡೈಕು, ಸಮಾನ ಘಟಕಾಂಶಗಳವಾದ ಅಂತ ಕೊಟ್ಟರೆ ಅದು ವುಡ್ವರ್ತು. ಸೊ ಈ ರೀತಿ ಕನ್ಫ್ಯೂಷನ್ ಎಲ್ಲೆಲ್ಲಾಗುತ್ತೆ ಅಲ್ಲಿ ನಾವು ಸ್ವಲ್ಪ ಗಮನ ಇಟ್ಟು ಓದ್ಕೊಂಡ್ರೆ ನಮಗೆ MCQ ಅಲ್ಲಿ ಮಾರ್ಕ್ಸ್ ಹೋಗುವಂಥ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ತುಂಬ ಸಣ್ಣ ವಿಡಿಯೋ, ಅಂದರೆ ನಿಮ್ಗೆ ಯಾರಿಗಾದ್ರು ಹೆಲ್ಪ್ ಆಗುತ್ತೆ PYQs ಜೊತೆಗೆ ಹೆಂಗೆ ಓದ್ಕೊಳ್ಳೋದು ಅಂತ ತಿಳಿಸ್ಕೊಡೋಕ್ಕೆ ಅಂತ ಸಣ್ಣ ವಿಡಿಯೋ ಮಾಡಿದೆ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕೋಣ. ಬಾಯ್.